25 ವರ್ಷಗಳ ಬಳಿಕ ವೃದ್ಧೆಯೊಬ್ಬರು ವಾಪಸ್ ಮನೆ ಸೇರಿರುವಂತಹ ಘಟನೆ ನಡೆದಿದೆ. 25 ವರ್ಷದ ಬಳಿಕ ವೃದ್ಧೆ ಪತ್ತೆಯಾದಂತಹ ಘಟನೆ ಇದು. ಸತ್ತಿದ್ದಾಳೆ ಅಂತ ಹೇಳಿ ತಿಥಿ ಕಾರ್ಯ ಎಲ್ಲ ಮಾಡಿ ಮುಗಿಸಿಬಿಟ್ಟಿರ್ತಾರೆ ಕುಟುಂಬಸ್ಥರು. ಚಂಡೀಗಢದ ಮಂಡಿ ಅನಾಥಾಶ್ರಮದಲ್ಲಿ ಬಳ್ಳಾರಿಯ ಸಾಕಮ್ಮ ಇರೋದು ಗೊತ್ತಾಗಿದೆ. ಆಕಸ್ಮಿಕವಾಗಿ ಹೊಸಪೇಟೆಯಿಂದ ಚಂಡೀಗಢಕ್ಕೆ ರೈಲಿನಲ್ಲಿ 25 ವರ್ಷದ ಹಿಂದೆ ಸಾಕಮ್ಮ ಹೋಗಿರ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯ ಮಣಿವಣ್ಣನ್ಗೆ ಮಂಡ್ಯ ಮೂಲದ IPS ಅಧಿಕಾರಿಗಳು ಮಾಹಿತಿ ಕೊಟ್ಟಿರ್ತಾರೆ. ಬಳ್ಳಾರಿಯ ಸಮಾಜ ಕಲ್ಯಾಣ ಇಲಾಖೆಗೆ ಮಣಿವಣ್ಣನ್ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮಂಡಿಯಲ್ಲಿ ಸಾಕಮ್ಮಳನ್ನ ರಕ್ಷಿಸಿದ್ದಾರೆ ಈಗ ಅಧಿಕಾರಿಗಳ ತಂಡ. ತಾಯಿಯನ್ನ ನೋಡಿ ಆನಂದ ಬಾಷ್ಪ ಉಕ್ಕಿ ಹರಿದಿರುವಂಥದ್ದು. 25 ವರ್ಷಗಳ ಬಳಿಕ ಪವಾಡದ ರೀತಿಯಲ್ಲಿ, ಸಿನಿಮಾ ರೀತಿಯಲ್ಲಿ ಈಗ ತಾಯಿ ಮರಳಿ ಮನೆ ಸೇರಿರೋದ್ರಿಂದ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ವಿಕ್ರಮ್ ರಾಜ. ಇನ್ನೊಬ್ಬನ ಹೆಸರು ತೋರ್ಸು. ಬೋಜರಾಜ. ಹಾ, ಲಕ್ಷ್ಮಿ ಮಾತಾಡಮ್ಮ. ನಿಮ್ಮ ಅಮ್ಮನ ನೋಡಮ್ಮ, ನಿಮ್ಮ ಅಮ್ಮನ ನೋಡಮ್ಮ, ನಿಮ್ಮ ಅಮ್ಮನ ಮಗಳಮ್ಮ, ಮಗಳು, ನಿಮ್ಮ ಮಗಳು ಕನ್ನಡದಾಗ ಮಾತಾಡಮ್ಮ. ಸುಮಾರು ನನ್ನ ಲೆಕ್ಕಕ್ಕೆ 16 25 ವರ್ಷ ನಾವು ಸಣ್ಣರು, ನಮಗೆ ಬುದ್ಧಿ ಗೊತ್ತಿಲ್ಲ ಅವಾಗ. ಇವಾಗ ನಾವು ದೊಡ್ಡರಾಗಿ ನಮ್ಮ ಅಣ್ಣರು ಎಲ್ಲ ಹುಡುಕಿ ಕೊಟ್ಟಾರ. ನೀವು ಕೂಡ ಹುಡುಕಿರಿ ಸರ್, ನೀವು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಮಗೆ ನಿಮ್ಮ ಆಶೀರ್ವಾದದಿಂದ ನಮ್ಮ